काषायवस्त्रं करदण्डधारिणं कमण्डलं पद्मकरेण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये। श्रीगुरुभ्यो नमः। श्रीगुरुदत्तात्रेयचरणारविन्दाभ्यां नमः। श्रीपादश्रीवल्लभनरसिंहसरस्वतीचरणारविन्दाभ्यां नमः। श्रीगणाधिपतये नमः। सर्वेभ्यो ब्राह्मणेभ्यो नमः। गुरुब्रह्मा गुरुविष्णु गुरुर्देवो महेश्वरः गुरुदेव परब्रह्म तस्मात् श्रीगुरवे नमः। धीरगुरुवर करुणपारावार दैत्यकुटार भक्ति घनारविन्द दिवाकरस्थिति करुणनो कारणनुदार ಚಾರುಚರಣ ಸರೋಜ ಮಧು ವೆಂಟಾರರಲಿ ದುರ್ಲಭ ಸುಭದ್ರಾಕಾರ ಕೃತಗಿ ಮಂಗಲವ ಕೊಡು ದತ್ತ ಗುರುರಾಯ. ರಾಜನನ್ನು ದಂಡಿಸಿದ ನೀತಿ ಪರಾಜಯ ನೋಡಿಸುವ ಕೀರ್ತಿ ಜರಾಜ ನೇತರಿಂಗಿರುವ ಭೀತಿಯ ಗಿರಿಗೆ ವಜ್ರಹತಿ ಭೋಜನ ಪ್ರಿಯ ಪಕ್ಷಪಾದಾಂಬೋಜ ಭಕ್ತರ ವಶ್ಯ ಸುನರ ಭೋಜಯಾನ್ವಿತ ಘೋಷ ಮಂಗಲವೀಯೋ ವಿಘ್ನೇಶ. ವಂದಿಸುವೆ ನಾನಿನ್ನ ಗಿರಿಜಾನಂದನನೆ ಗಜವದನ ವಿಘ್ನ ವೃಂದ ಸಂಹಾರನೆ ವಿಘ್ನೇಶನೆ ದಯಾನಿಧಿಯೇ. ಮಂದಮತಿ ನಾ ಗುರುಚರಿತ್ರವ ಕುಂದನಿಲ್ಲದೆ ಬಣ್ಣಿಸುವ ತೆರದಿಂದ ಮತಿಯನಗಿತ್ತು ಸಲಹೈ ಭಕ್ತವತ್ಸಲನೇ. ಕೈಯ ನುಡಿಸುವ ವೀಣೆ ಪೂಸಿದ ಮೈಯೆ ಗುರುವಾಸನೆ ಮನೋಹರೆ ಭಾಯ ನುಡಿಪ ಪ್ರವೀಣೆ ಹೆಜ್ಜೆಯ ನಿಡಲು ಮದದಾನೆ. ಆಯತಾಂಬಕಿ ಜಾಣೆಯ ಮರರ ರಾಯ ವಂದಿಪ ಚರಣೆ ಮನ್ಮನ ದಾಯತವನ ಪಡೆಯನೇಯನಗೊಲಿದಿರರು ನೀನೇ. ನಿನ್ನ ಚರಣವ ಪಿಡಿದೆ ಶಾರದೆಯನ್ನ ಜಿಹ್ವೆಯ ಮೇಲೆ ನಲಿದಿನ್ ಸನ್ನುತ ಶ್ರೀ ಗುರುಚರಿತ್ರವ ನುಡಿಸು ಕವಿತೆಯಲಿ. ಎನ್ನ ಗುರು ನರಸಿಂಹರಿ ಸರಸ್ವತಿಯನ್ನು ವಂದಿಪೆ ನಿನ್ನ ಹೆಸರಿನ ಸನ್ನುತಾತ್ಮನ ಸಕಲ ವಿದ್ಯಾನಿಧಿಯ ಗುರುವರನ. ಹರಿಹರ ಬ್ರಹ್ಮಾದಿಗಣನ ಚರಣಯುಗಳವ ಸ್ಮರಿಸಿ ಮುಂದಿ ಗುರುಚರಿತ್ರದ ಕಥನದಲ್ಲಿ ಮಂಗಲವ ಕೊಡಲೆನುತ ಪರಮ ಭಕ್ತಿ ಪುರಸ್ಸರ ದಿನಾಕರಗಳನ್ನು ಜೋಡಿಸುತ್ತ ವಂದಿಪೆ ಶರಣವತ್ಸಲರಿಹರು ಎನ್ನನು ಬಿಡುವರೇ ಬರಿದೆ. ಆದಿಕವಿ ವಾಲ್ಮೀಕಿ ಭಾರತ ವೇದವೆಂತ ಕೀರ್ತಿಪಡಿಸಿದ ಬಾದರಾಯಣ ಗುರುವರನ ಪಾದಗಳ ವಂದಿಸುತ್ತ ಸಾದರದಿ ಶುಕ ಶೌನಕರ ಸೂತಾದಿ ಪುಣ್ಯ ಚರಿತ್ರವನು ನಾ ಭೇದವಿಲ್ಲದೆ ವಂದಿಪೆನು ನಾರದ ಮುನೀಶ್ವರನ. ಜ್ಞಾನಿಗಳು ಮೆಚ್ಚುವ ತೆರೆದೊಳ್ ಜ್ಞಾನಿಗಳು ತಲೆದೂಗುವಂದದಿ ಸಾನುರಾಗದಿ ಗೀತೆಯನು ಪ್ರಾಕೃತ ಮನುಷ್ಯರಿಗೆ. ಪಾನವನು ಪಾಡಿಸಿದ ವೇದವ ಕೋಣಮುಖದಿಂದಲೇ ವಧಿಸಿದ ಮಹಾನುಭಾವ ಶಿರೋಮಣಿ ಜ್ಞಾನೇಶ್ವರಗೆ ಒಂದೇ. ಗುರುಚರಣ ಸದ್ಭಕ್ತಿ ಮಹಿಮೆಯ ನರಿಯರೈ ಪಾಮರರು ಭವಸಾಗರದಿ ಮುಳುಗುತ ತೇಲಿತಾ ಪಾತ್ರೆಯದಿ ಬಳಲುವರು. ಮರೆತು ತರಣೋಪಾಯವನು ಬಹುತರದಿ ಬಳಲುವ ಮಾನವರಿಗೆ ಪರಿಯ ಸುಲಭೋಪಾಯ ಪೇಳ್ವೆನು ಗುರುಚರಣ ಭಕ್ತಿ. ಮರೆತು ಗುರು ಭಕ್ತಿಯನು ನಾನೀವರೆಗೆ ತಾಪಾತ್ರಯವನುಂಡೆನು ಗುರುಚರಿತ್ರವನೋದಿ ತಾಪಾತ್ರಯವ ಜಯಿಸಿದೆನು. ನರರೆಯನ್ನೀಯನು ಭವಕ್ಕೆ
ಕೇಳಿರಿ ಸದಾ ನಿಮಗಿದು ಅದ್ಭುತದ ನುಡಿರೈ. ಸಟೆ ಇಲ್ಲ ಪರಮಾನಂದ ಮಯಬಹುದು. ಎನಗೆ ಸದ್ಗುರು ಭಕ್ತಿ ಸಕ್ಕರೆಯುಣಿಸಿದನು ನಿಪ್ಪಾಣಿಯೂರಿನ ವಿನುತ ಚರಿತನು ವಿಷ್ಣು ಶರ್ಮನು ದತ್ತ ಸೇವಕನು. ಅನುಮತಿಯ ಕೊಳಲವನು ತತ್ಕತೆಯನು ವಿನೋದದಿ ಕನ್ನಡಿಸುವೆನು. ಎನಗೆ ಗುರುವಾಕ್ಯವೇ ಪ್ರಮಾಣವು ಭೇದವೇನಿದಕ್ಕೆ. ವತ್ಸಗೋತ್ರದಿ ಜನಿಸಿದ ಸಾರಸ್ವ ತರ ಶಾಖೆಯಲ್ಲಿ ಹುಟ್ಟಿದ ಸುಸ್ವಭಾವದ ದಾಸಪನ ಮಗ ಸುಬ್ಬರಾಯನಿಗೆ. ವತ್ಸತನವೆನಗಾಯ್ತು ನಾಲ್ಕನೆಯ ಅಶ್ವಲಾಯನ ಶಾಖೆ ರಾಮನ ಸದ್ವಿನುತ್ತ ಧ್ಯಾನದಲ್ಲಿ ರತನೈಪಿತನು ಸನ್ನುತನು. ಗುರುವಿನ ಗಣಿತ ಗುಣಗಳನ್ನು ವಿಸ್ತರಿಸಲಾರೆನು ಪಾಮರನು ನಾನರಿಯೆ ನಿಗಮಾಗಮಕ್ಕೆ ಸಾಧ್ಯವೇ ಬಣ್ಣಸಲು ಗುರುವ. ಗುರುಡನಂದದಿ ಹಾರಲೆತ್ನಿಪ ಗಿರಿದು ಗುಬ್ಬಿಯ ತೆರೆದು ಕೇಳ್ನ ಪರಮಹಾಸ್ಯಾಸ್ಪದಕ್ಕೆ ಗುರಿಯಾಗಿ ಹೇನು ಮನವರಿಯೇ. ವ್ಯಾಕರಣ ಛಂದಸ್ಸು ಶಾಸ್ತ್ರವನ ಕಲಿಯದಿ ಕೃತಿಯಲೆತ್ನಿಪೆ ಸಾಕುಬೇಕೆಂದನವನು ನಾನೇ ತರವ ನೀನಿನ್ನು. ಯಾಕೆ ಎನಗಂಜಿಕೆಯು ಗುರುವರನೇ ಕರುಣದಿ ಬೆಂಬಲಿಕ್ಕಿರ ಲಾ ಕರುಣದಿಂ ಹೇಳುವ ಮೇರುವ ಮೆರವನೇ ರನೇ ನಿಜದೀ. ಕಲಿಯುಗದಿ ಭವಸಾಗರಕ್ಕೆ ಬಹು ಸುಲಭ ತರಣೋಪಾಯವಿಹುದುದು ತಿಳಿಯಬೇಕಿದು ವೇದ ವಾಕ್ಯವು ಸಿದ್ಧ ಮಾತ್ರ ಇದು. ಇಳೆಯೊಳಗೆ ಪಾಮರನು ತಿಳಿಯದೆ ಹಲವು ತೆರದಲ್ಲಿ ಬಳಲುವವರಿ ಎಲಿದು ಸದ್ಗುರು ಭಕ್ತಿ ಸಕ್ಕರೆ ಸ್ವಾದಿಸಿರಿ ಮುದದಿ. ಗುರುಚರಿತ್ರಾಮೃತವ ಸೇವಿಸುವವರಿಗೆ ರೋಗವದಲ್ಲಿ ಯಮಕಿಂಕರರ ಭೀತಿಯದೇಕೆ ಸುತಧನಧಾನ್ಯ ಸಂಪತ್ತು. ಮೆರೆಯುತಿಹದ ಭವನದಲ್ಲಿ ತದ್ಗುರು ಚರಿತ್ರದ ಪಠಣ ಮಾತ್ರದೆ ನರರೆ ಶುದ್ಧ ಮನಸ್ಸಿನಲ್ಲಿ ಭಕ್ತಿಯರಿ ವಾಚಿಸಿರಿ. ಗುರುಚರಿತ್ರ ಗ್ರಂಥವನ್ನಾದರದಿ ಪೂಜಿಸಿ ಮನೆಯೊಳಿಟ್ಟರೆ ಪರಿಹರಿಸುವುದು ಭೂತ ಪ್ರೇತಾದಿಗಳು ಭಾರೆಯದು. ನಿರುತ ಭಕ್ತಿಯ ಲೋದಿ ಪೂಜಿಸಿದರೆ ಸಕಲ ಪುರುಷಾರ್ಥ ಸಾಧನ ಪರಮಲಕ್ಷ್ಮಿಯ ವಾಸವಪ್ಪುದು ಬಂಧ ಮೋಚನವು. ನಾನು ಪಾಮರನೆನ್ನ ನುಡಿಯನು ಮಾನವಿಲ್ಲದೆ ಪಾಮರತ್ವದಿ ಹೀನವಿಹುದೇ ಕೊಬ್ಬುಡೊಂಕಾಗಿರಲು ಸವಿಡೊಂಕೆ. ಮೀನ ಚಿಪ್ಪೆಯೊಳ ಮೊಗ ಮುಕ್ತಿಗೆ ಹೀನತನ ಬರುತ್ತಿಹುದೆ ನೀವು ಮಹಾನುಭಾವರು ನೋಡಿರೈ ಪರಿಕಿಸರಿ ನುಡಿಯ. ಜೇನು ಹುಳದೆಂಜಲವನೆತ್ತಲಿ ಜೇನು ತುಪ್ಪವ ತ್ಯಜಿಸಬಾರದು ನಾನಿರಲು ಸಾಮಾನ್ಯನೆನ್ನೆಯ ನುಡಿಯ ದಸಮನ್ಯ. ಮಾನಿಸಿರಿ ಸದ್ಭಾವ ಭಕ್ತಿಯೊಳೇನ ಸಾಧ್ಯವು ದತ್ತ ಭಕ್ತರಿಗೇನ ಹೇಳಲಿ ಸರ್ವಸಿದ್ಧಿಗಳವರ ವಶವಹರು. ಎರಡನೆಯ ವೈಕುಂಠವೆಂದಿದರೆಯೊಳಗೆ ಪೆಸರಾದ ಗಾಣಗಾಪುರವು ರಂಜಿಸುತ್ತಿಹುದು ಮುಕ್ತಿಯ ಸುಲಭ ಸೋಪಾನ. ಶರಣರಿಗೆ ಸುರದೇನು ದೈತ್ಯದ ಗಿರಿಗೆ ವಜ್ರಾಯುಧವು ನಾಮಸ್ಮರಣೆಯ ಭಕ್ತಿಯ ಬೀರು ತಾಪಾತ್ರೇಯಕ್ಕೆ ಕಾಳ್ಗಿಚ್ಚು. ನಾರಸಿಂಹ ಸರಸ್ವತಿಯು ಈ ಚಾರು ಸುಕ್ಷೇತ್ರದಲ್ಲಿ ವಾಸಿಸಿ ಭಾರಮಹಿಮಾ ಕೀರ್ತಿಯಾಯಿತು ಜಗದಿ ಪಸರಿಸಿದು. ದಾರುಣಿಯ ಸದ್ಭಕ್ತ ಮಂಡಲ ಸೇರಿ ತತ್ಕ್ಷೇತ್ರದಲ್ಲಿ ಪಡೆವರು ಚಾರು ಕಾಮಿತ ಫಲವ ಸುರು ತರುವಾಯಿತ ಸ್ಥಾನ. ಧರೆಯೊಳಿ ಪುಣ್ಯದ ಪ್ರತಾಪದ ಪುರಕ್ಕೆ ಯಾತ್ರೆಯು ಮಾಡಿ ಸದ್ಗುರು ಚರಣ ದರ್ಶನ ಮಾತ್ರದಲ್ಲಿ ಕಾಮಿತವ ಪಡೆಯುವರು. ದೊರೆಯುವುದು ನಿಧಿ ನಿರ್ಧನಿಗೆ ದರುಶನದಿ ಸಂತಾನ ಬಂಜೆಗೆ ದೊರೆಯುವುದು ಸುಖ ಶಾಂತಿ ನರರಿಗೆ ಮಹಿಮೆಯದು ವ್ರತವು. ಈ ಮಹಿಮೆಯನ್ನು ಕೇಳಿ ಭಕ್ತನು ನಾಮಧಾರಕನೋರ್ವ ಗಾಣಗ ಸೀಮೆಗತಿ ಭಕ್ತಿಯಲ್ಲಿ ಗುರು ದರ್ಶನಕ್ಕೆ ನಡೆತಂದು
ಸ್ವಾಮಿ ದರ್ಶನ ಕಾತುರನು ತಾನೇ ಮವನು ಮಾಡಿದನು ದರ್ಶನವ ಮಹಾತ್ಮನು ದತ್ತರಾಜನು ಕೊಡಲು ಬೇಕೆನುತ. ಗುರುವೆ ನೀ ದರ್ಶನವ ಕೊಡದಿದ್ದರೆ ಜನವೂ ಬೇಕಿಲ್ಲ ಎನಗಿನ್ ತೊರೆವೆನೈ. ನಾನೀಗ ಪಂಚಪ್ರಾಣವನು ನಿಜದೀ ಮರೆಯಬೇಡಯ್ಯನ್ನ ಬಡವನ ಕರೆದು ಮಂದಕ್ಕೆ ಹರಸು ನಿನ್ನೆಯ ವರದ ಹಸ್ತದಳೆನ್ನ ಆಶೀರ್ವದಿಸು ಪ್ರೀತಿಯಲಿ. ನಿನ್ನ ಚರಣವ ತೋರಿಸೈ ಸಂಪನ್ನ ಮೂರುತಿ ನೀನು ಲೋಹವ ಚಿನ್ನ ಮಾಡುವ ಪರಿಸ ನಿನ್ನೆಯ ನಾಮ ಕೀರ್ತನವೂ. ಅನ್ನವನ್ನು ತ್ಯಜಿಸುವೆನು ದರ್ಶನವನ್ನು ಕೊಡಬೇಕೈದಯಾನಿದೆ ಎನ್ನ ಹೊರೆತನಗಿಲ್ಲ ಬೇರಿನ್ನಾರು ಮೂರ್ಜಗದೀ. ನಿನ್ನ ಹೊರೆತನಗಿಲ್ಲ ಬೇರಿನ್ನಾರು ಮೂರ್ಜಗದೀ. ದೀನನೆನ್ನನುಪೇಕ್ಷಿಸಿದರಿ ನಯನ ಮಾಡಲಿ ನಾನು ಭಕ್ತರ ಮಾನಿ ನೀ ನನಗಿರಲಿ ನಗೆ ಅಂಜಿಕೆಯಾತಕೀ ಜಗದೀ. ದೀನ ಭಕ್ತನು ಕಂಡು ನಿನಗಭಿಮಾನವಿದ್ದರೆ ದೈನ್ಯ ಹರಿಸುವೆ ಮಾನನಿಧಿಗಳು ನಿನಗೆ ದೋಷವ ಕೊಡದೆ ಬಿಡರಿನ್ನು. ಗುರುವ ಕಾಣದೆ ನಾಮಧಾರಕ ಮರುಗಿದನು ನಾನಾ ಪ್ರಕಾರದಿ ಪರಿಪರಿಯೊಳಲಾಪಗೈದನು ಸ್ತುತಿಸಿ ಗುರುಪದವ. ಗುರುವೆ ತ್ರಿಮೂರ್ತಿ ಗುರುದೇವೇ ಮೂರ್ತಿ ತ್ರಯವನೆನು ತಲಿ ಪರಿಪರಿಯೊಳ ವೇದ ನುಡಿಯುವುದು. ಗುರು ನರಸಿಂಹ ಸರಸ್ವತಿಯು ಈ ಕಲಿಯುಗದೊಳನಗನುತ. ಗುರುವೆ ಕರುಣಾ ಸಿಂಧು ಭಕ್ತರ ಗುರುವೆ ಸಾರಥಿ ತ್ರಿಗುಣ ಮೂರ್ತಿಯೇ ಪರಮ ಮಂಗಲಧಾಮ ಸದ್ಗುರು ಭಕ್ತ ರಕ್ಷಕನು. ಗುರುವೆ ಅಂತಃಕರಣ ಶುದ್ಧಿಯೇ ನರಿಯ ಭಕ್ತಿಯ ತಿಳಿಯೇ ನಿನ್ನೆಯ ಚರಣ ಕಮಲಕ್ಕೆ ಶಿರವ ಭಾಗಿಸಿ ನಮಿಪೆ ಬನೊಲಿಯನಗೆ. ಬಾರು ಶ್ರೀ ಗುರುರಾಯ ಕರುಣಮ ತೋರೋ ಎನ್ನೆಯ ಮೇಲೆ ಕೂಸನು ದೂರ ಬಿಸುಡುವ ತಾಯಿ ಇರುವಳೆ ನೀ ದಯಾನಿಧಿಯೇ. ಯಾರು ಕಾಯ್ವರು ನಿನ್ನ ಹೊರತಿನ್ನಾರು ಜಗದೊಳಗಿಹರು ನೀ ಕೈವಾರಿ ಭಕ್ತರಿಗಿನ್ನು ತಾಯಿ ತಂದೆಗಳು ನೀನೆನಗೆ. ನೀನೆ ನಿಜ ಸುಖ ಬಂದು ಬಳಗವು ನೀನೆ ಕುಲದೈವತವು ಎನ್ನೆಯ ದೀನತನದಲ್ಲಿ ನಿನ್ನ ಭಜಿಪೆನು ಸರ್ವಕಾಲದಲ್ಲಿ. ಮಾನಿಸದೆ ನೀನೆನ್ನ ನೀ ಪರಿತಾನುಪೇಕ್ಷಿಸಲೀಗ ಮಂದಿನ್ನೇನ ಹಾದಿಯ ತೋರಿಸುವವರಾರಿಹರು ಭೂಮಿಯಲಿ. ನೀದಯಾನಿಧಿ ವಿಶ್ವಪಾಲಕನಾದಿ ಮೂರ್ತಿ ಶರಣ ರಕ್ಷಕ ಸಾದರದಿ ವಂದಿಪೆನು ದೇವರ ದೇವ ನಿಜವೂ. ಈ ಧರೆಯೊಳನ್ನೆರನು ಕಾಣೆನು ಹೇ ದಯಾನಿಧಿ ನೀನೆ ದಾತ ವೇದ ಭಾವವ ಮರೆತು ಎನ್ನನು ಕಾಯು ಸರ್ವಜ್ಞ. ನಿನಗೆ ನಾ ಸರ್ವಜ್ಞನೆಂದೇ ವಿನಯದಲ್ಲಿ ಸಂಬೋಧಿಸಿದನೈ ನನಗೆ ತೋರದು ವಿಹಿತವೆಂದಿ ಹೆಸರ ನಿನಗಿನ್ನೂ ನಿನಗೆ ತಿಳಿಯದು ಎನ್ನದಿ ಸ್ಥಿತಿಯನಲು ನೀ ಸರ್ವಜ್ಞನೆಂಬಿ ಘನತರದ ಹೆಸರೆನ್ನನು ಬಿಡುವಂಚಿಸದೆ ಭಕ್ತರನು. ಬಾಲಕನು ನಾನಜ್ಞ ನಿನ್ನೆಯ ಲೀಲೆಯನು ನಾನರಿಯೆ ತಾಯಿಯ ಮೇಲೆ ಪ್ರೀತಿಯ ನೆಡುವ ತನಯನ ಬಿಡುವಳೆ ತಾಯಿ. ಗೋಳಿಡುವೆ ನೀ ಪರಿಯೊಳಗೆ ನಾಪ್ನೇಳು ಪಾಲಿಸು ದಳೆಯೊಳನ್ನೆಯ ಹೇಳು ನಿರ್ದಯನಾದ ಎನ್ನೆಯ ಮೇಲೆ ನೀನೇಕೆ. ದಾನ ಮಾಡದೆ ಮಾನಸಿಗದಿ ಮಾನವಿಂಗೀಗಾದೆ ಮಾತನು ನೀನು ಪಾಲಿಸುತ್ತಿಹರೆ ಪೇಳ ಪರಿಯೊಳಗೆ ಎನಗೆ. ದಾನವನು ಮಾಡಿದ ಬಲಿಗೆ ನೀನೇನ ಮಾಡಿದೆ ಲಂಕೆ ಪಡೆದ ದಾನವನು ಮಾಡಿಹನು ಲಂಕಾ ದಾನವನು ಹಿಂದೆ. ತರಳ ಧ್ರುವನಿಗೆ ನೀನು ಪ್ರೀತಿಲಿ ಸ್ಥಿರ ಪದವಿಯನ್ನು ಕೊಟ್ಟು ಸಲಹಿದೆ ತಿರುಗೆಯ ಧ್ರುವನೇನ ಕೊಟ್ಟನು ನಿನಗೆ ಪ್ರೀತಿಯಲಿ. ಧರಣಿಯನು ನೀ ಕ್ಷತ್ರ ಮಾಡಿ ಧರಣಿ ದಾನವ ದ್ವಿಜರಿಗಿತ್ತಿ ಮರಳಿ ಭೂಸುರರೇನ ಕೊಟ್ಟರು ಹೇಳು ನಿಜವಾಗಿ. ಜಗಕ್ಕೆ ನೀ ಪೋಷಕನು ರಕ್ಷಕನ ಗಣಿತದ ಲೀಲಾವತಾರಿಯು ನಗುವುದೀ ಜಗವೆಲ್ಲ ನಿನಗಾಂದಾನ ಮಾಡಿದರೆ. ಮುಗದೆ ಲಕ್ಷ್ಮಿಯು ನಿನ್ನ ಮನೆಯಲ್ಲಿ ಸುಗುಣ ರೂಪದ ದಾಸಿದ ಕೆಮ್ಮೆಗಲು ಕೊಡವರೆ ಶಕ್ಯವೇ ಈ ಪಾಮರಗೆ ತಿಳಿಯೇ.
ತಾಯಿ ತನ್ನೆಯ ಕೂಸನೆತ್ತುತ್ತ ಬಾಯೊಳಗೆ ಮೊಲೆಯುಳಿಸುವಳು ಮೇಣ್. ತಾಯಿಗ ಬಾಲಕನು ಕೊಟ್ಟನು ಪಾರಿತೋಷಕವ, ತೋಯವೆಂಬರ ಸರಿಯುವುದು ಮೇಣಿಯುವರು ತಾವಾರು ಮೇಘಕ್ಕೆ. ಜೀಯ ಕೊಟ್ಟರೆ ಕೊಡುವವರು ಧಾತಾರ ರೆನಿಸುವರೇ. ಕೊಡಲು ನೀನಿಚ್ಛಿಸಿದರೆನ್ನೇ ನಡಚಣೆಯು ನಿನಗಿರುವುದೇ ತಾ. ಪೊಡವಿಗಳು 14 ನಿನ್ನವು ನಿನ್ನದೇ ವಿಶ್ವ. ಕೊಡಲು ಸಂಶಯ ಬರುವುದೇ ನಿನ್ನಡಿಯ. ಸೇವೆಯ ಮಾಡಲಾರದೆ ಕೊಡಲು ಬಾರದೆನುತ್ತ ಮನದೊಳಗಿದ್ದರೆ ಅದ ಹೇಳು. ಸೇವೆಯನ್ನು ಮಾಡಲ್ಕೆ ಕೊಡಲದು ಸೇವಕನು ವೇತನವದಾಯಿತು ಯಾವನೇ ಮನ್ನಿಪನದನು ಧಾತೃತ್ವ ರಕ್ಷಣದಿ. ಭಾವಿ ನದಿಯು ಸರೋವರಗಳೊಂಗಳು ಯಾವ ತರದಲ್ಲಿ ಮೇಘರಾಜನ ಸೇವೆ ಮಾಡ್ಪರು ಮೇಘರಾಜನು ಜಗಕ್ಕೆ ದಾತಾರ. ನೀ ದಯಾನಿಧಿ ಎಂಬುದು ಜಗದಲ್ಲಿ ಬೋಧಿಪವು ವೇದಾದಿಗಳು ಬಹು. ಬಾಧೆಯಪ್ಪುದು ನಿನ್ನ ಬಿರುದಿಗೆ ದುಡಿಸಿಕೊಡುವವಗೆ. ಭೇದವಿಲ್ಲದೆ ಎನ್ನ ಪೂರ್ವಜರಾದರಿದಿ ಸೇವೆಯನ್ನು ಮಾಡಿಹ ರೇ ದಯಾನಿಧಿ ಎನ್ನ ದಯಲಿ ಕಾಯೋ ಗುರುರಾಯ. ಜನುಮಾಂತರದಿ ನಿನ್ನೆಯ ವಿನುತ ಸೇವೆಯ ದೊರೆಯಬೇಕೆಂದನುತ ವಿಜ್ಞಪ್ತಿಯನ್ನು ಮಾಡುವೆ ಕರವ ಜೋಡಿಸುತ್ತ. ಎನಗೆ ನೀ ಋಣ ಕೊಟ್ಟು ಋಣಮೋಚನವ ಮಾಡಿಸುವುದೇವ ನಿನ್ನೆಯ. ಗಣತಿಯನ್ನು ಮಾಡುವರೆ ಸಾಧ್ಯವೇ ಭಕ್ತಿ ಕೊಡು ಎನಗೆ. ಬಾರದೆ ನಿನಗಿನ್ನು ಕರುಣವು ತೋರುವುದು ಬಹು ಕಠಿಣ ನಿನ್ನೆಯ. ಕ್ರೂರವಂತಃಕರಣವನ್ನು ಕರಗಿಸುವ ಪರಿಯಂತೂ ಸೇರದಿ ಗುಣ ನಿನಗೆ ದೈತ್ಯ ಕುಠಾರನಾಗಲು ಬೇಕು ಈ ಪರಿ. ತೋರಬಾರದು ಕಠಿಣತೆಯು ಸೇವಕಗೆ ಭಕ್ತನಿಗೆ. ಚರಣ ಸೇವೆಯ ಭಕ್ತನಿಗೆ ನೀ ಕರುಣ ತೋರಿಸಲಾರದಿದ್ದರೆ ಬರಿದೆ ದೂಷಣ ಕೊಡುವರೇ ಜಗದೊಳಗೆ ಮಾನವರು. ಪರಿಪರಿಯೊಳಿ ಮಾತನಾಡಿದೆ ಶರಣವತ್ಸಲ ನೀನು ಅಂತಃಕರಣ ಪೂರ್ವಕ ನೋಡು ದಾಸನ್ನಿನ್ನ ಬಾಲತನದ ಜ್ಞಾನದಲ್ಲಿ ನಾ ಶೀಲವಿಲ್ಲದೆ ನಿನಗೆ ಈ ಪರಿ ಪೇಳಿದೆನು ನಿಜ ಕೋಪಿಸಲು ನೀ ಯೋಗ್ಯವೇ ನಿನಗೆ. ಆಲಿಸೈ ಸಿಟ್ಟಿನಲ್ಲಿ ತಾಯನು ಬಾಲಕನು ಮೈ ಮರೆತು ಬೈದರೆ ತಾಳಲಾರಲೆ ತಾಯಿ ಮಗುನನು ಮುದ್ದಿಸಳೇ ಮೇಣು. ತಂದೆ ಕೋಪದಿ ನೂಕಲ ಮಗು ಬಂದು ತಾಯಿಗೆ ದೂರುವನು ಮುನಿಸಿಂದ ತಾಯಿ ಕೋಪಿಸಲು ಬರುವನು ತಾತನಿದ್ದೆಡೆಗೆ. ತಂದೆ ತಾಯಿಯು ನೀನು ಕೋಪಿಸಲಿಂದು ಎನಗಿನ್ನಾರು ಗತಿ ನೀ ಕಂದನಂದದಿ ಸಲಹೋ ಎನ್ನನು ದತ್ತ ಗುರುರಾಯ. ಏನು ನಿನಗಪರಾಧ ಮಾಡಿದೆ ನೇನು ಕೊರತೆ ನೋಡು ಎನಗನು ಮಾನವ ಮಾಡುವೆ ನಿನ್ನ ಹೊರತಿನ್ನಾರು ಸಲಹುವರು. ನೀನು ಎನ್ನಳು ಕೋಪ ಮಾಡಲು ಕಾಣೆ ಮುಂದನೆ ಗತಿಯು ನೀನೇ ಮಾನಿಸೆನ್ನೆಯ ದೀನವಾಣಿಯು ನೀನೇ ತಾಯಿ ತಂದೆ. ಎನ್ನ ಕರುಣಾ ವಚನಗಳ ಕೇಳಿನ್ನು ಕಲ್ಲಿಗೆ ಝರೆಯು ಪುಟ್ಟು ದಿನ್ನು ನಿನಗೀ ದೀನ ಭಕ್ತನ ಕರುಣೆ ಬಾರದಲ. ಬನ್ನ ಬಡುವರು ನಾನು ಗುಣ ಸಂಪನ್ನ ನೀ ಕಂದೆರೆದು ನೋಡೈ ಎನ್ನ ಬಣ್ಣಿಸಲಾರನೆಂದನು ನಾಮಧಾರಕನು. ಇಂತು ಸದ್ಗುರು ಚರಣ ಧ್ಯಾನಿಸಿ ಚಿಂದಿಸುತ್ತ ಬಳಲಿದನು ಶಿಷ್ಯನು ಬಂದು ಕರಣೆಯು ಸದ್ಗುರುವಿಗ ಶರಣ ವತ್ಸಲಗೆ. ಸಂತಸದಿ ಗುರುನಾಥ ಬಂದನು ನಿಂತನೇ ಶಿಷ್ಯನಿಗೆ ಸನ್ಮುಖವೆಂತು ಕರುವನು ಬಿಟ್ಟಿರುವುದೇ ಧೇನು ಮನವರಿಯೇ. ಕಂಡನ ಗುರುನಾಥ ಚರಣವ ನುಂಡಯ್ಯನೈ ಚರಣಾಬ್ಜರಸವನು ದಂಡದ ಆಕಾರದಲ್ಲಿ ವಂದಿಸಿದನು ಗುರುವಿನಡಿಗೆ. ಮಂಡೆ ಕೂದಲಿನಿಂದ ಧೂಳಿಯು ತಂಡವನು ಜಾಡಿಸದನವನ ದಂಡದಾರಿಯು ಪೂಜಿಸಿದನ ವಿಧಿ ಪುರಸ್ತರದಿ. ಹೃದಯ ಸಿಂಹಾಸನದಿ ಗುರುವಿನ ಪದಯುಗಳವನು ಸ್ಥಾಪಿಸಿದನ.